ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಶೆಟ್ಟರ್ ಹಾದಿ ತುಳಿತಾರ ಮತ್ತೊಬ್ಬ ಮಾಜಿ ಸಿಎಂ. ಬೆಂಗಳೂರು ಉತ್ತರ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಡಿವಿಎಸ್ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪಕ್ಷದ ವಿರುದ್ಧವೇ ಸದಾನಂದ ಗೌಡ ಸಿಡಿದೇಳ್ತಾರ. ಮಾಜಿ ಸಿಎಂ ಸದಾನಂದ ಗೌಡಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕ್ತಿದ್ದಾರೆ. ಅದನ್ನು ಸ್ವತಃ ಅವರು ಕೂಡ ಒಪ್ಕೊಂಡಿದ್ದಾರೆ. ಸದಾನಂದ ಗೌಡರು ಏನ್ ಹೇಳಿದ್ರು ಇದ್ರ ಬಗ್ಗೆ ನೋಡಿ. ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ಸರಿ ಇದೆ, ಅದರಲ್ಲಿ ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನನ್ನು ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ. ನಾಳೆ ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೇವೆ. ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು. ಇನ್ನೊಂದು ನನ್ನ ಮನೆಯವರು ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ. ಬೆಂಗಳೂರು ಉತ್ತರದಲ್ಲಿ 28 ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ 100ಕ್ಕೆ 100% ಕೊಟ್ಟಿರುವಂಥದ್ದು. ಬೇರೆ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನ ಎಳೆದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬಾರದೆ ನನಗೆ ಒಂಚೂರು ಮುಜುಗರ. ಬಿಜೆಪಿಯಲ್ಲಿ ಒಂದು ಸಮಸ್ಯೆ ಅಂದ್ರೆ ಅದಕ್ಕೆ ಇನ್ನೊಂದು ಸಮಸ್ಯೆ ಮತ್ತೊಂದು ಸಮಸ್ಯೆ ಆಡ್ ಆಗ್ತಾನೆ ಇದೆ. ಬಂಡಾಯದ ಬಿಸಿ ಜೋರಾಗೇ ಇದೆ. ಆದರೆ ಸದಾನಂದ ಗೌಡರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಕಳೆದ 3-4 ದಿನಗಳಿಂದ ಸದಾನಂದ ಗೌಡರಿಗೆ ಏಕದಮ್ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಪ್ರೀತಿ. ಅವ್ರು ಹೇಳಿದ್ರು, ಇಲ್ಲ ಸಮುದಾಯದ ನಾಯಕರನ್ನು ನೋಡಿ ಕಾಂಗ್ರೆಸ್ ತುಂಬ ಚೆನ್ನಾಗಿ ನಡೆಸ್ಕೊಳ್ಳುತ್ತೆ, ನಮ್ಮಲ್ಲಿ ಸಮುದಾಯದ ನಾಯಕರನ್ನು ನಡೆಸ್ಕೊಳ್ಳಲ್ಲ. ಕಾಂಗ್ರೆಸ್ ಅಂದರೆ ಭಾಳ ಇದರಲ್ಲಿ ಹೇಳಿದರು, ಕಾಂಗ್ರೆಸ್ ನನಗೆ ಆಫರ್ ಕೊಟ್ಟಿದೆ ಅಂದರೆ ಅವ್ರು ಆಪ್ತರ ಎದುರುಗಡೆ ಹೇಳ್ತಾಯಿದ್ರು. ಅದು ಕ್ಯಾಮ್ರಾದಲ್ಲಿ ಬಂತು. ನನಗೆ ಮೈಸೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರಕ್ಕೆ ಕಾಂಗ್ರೆಸ್ನವರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಯೋಚನೆ ಮಾಡ್ತಿದ್ದೀನಿ, ನಾನು ಫ್ಯಾಮಿಲಿ ಜೊತೆ ಚರ್ಚೆ ಮಾಡಬೇಕು. ಫ್ಯಾಮಿಲಿ ಜೊತೆ ಚರ್ಚೆ ಮಾಡಿದ ನಂತರ ನಾಳೆ ತೀರ್ಮಾನವನ್ನು ಪ್ರಕಟಿಸ್ತೀನಿ. ಅಂದರೆ ಇವತ್ತವ್ರ ತೀರ್ಮಾನವನ್ನು ಪ್ರಕಟಿಸ್ತಾರೆ ಅಂತಕ್ಕಂಥದ್ದು. ನಿಶ್ಚಿತವಾಗಿ ಕಾಂಗ್ರೆಸ್ ಅವ್ರಿಗೊಂದು ಆಫರನ್ನು ನೀಡಿದೆ, ನೀವೆಲ್ಲಿಂದ ನಿಲ್ತೀರಿ, ಉಡುಪಿ ಚಿಕ್ಕಮಗಳೂರಿನಿಂದ ನಿಲ್ತೀರಾ ಅಂತ. ಅಲ್ಲಿ ಜಯಪ್ರಕಾಶ್ ಹೆಗಡೆ ಕ್ಯಾಂಡಿಡೇಟ್ ಇದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಗೊಂದು ಸ್ವಲ್ಪ ಕ್ಯಾಂಡಿಡೇಟ್ಗಳ ಸಮಸ್ಯೆ ಇದೆ. ಮತ್ತು BJP ಒಕ್ಕಲಿಗ ನಾಯಕರನ್ನು ಕಡೆಗಣಿಸ್ತಾ ಇದೆ ಅನ್ನೋದು ಕೂಡ ಸದಾನಂದ ಗೌಡರು ಪ್ರತಾಪ್ ಸಿಂಹ ಅವರ ಟಿಕೆಟ್ ಕಟ್ ಮಾಡಿದ ಕಾರಣದಿಂದ ಕಾಂಗ್ರೆಸ್ ಸದಾನಂದ ಗೌಡರನ್ನು ಸೆಳೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದೆ. DVS ಹೋಗ್ತಾರಾ ಅದು ಮುಖ್ಯ ಪ್ರಶ್ನೆ. ಈಗಲೇ ಏನನ್ನೂ ನನಗನ್ಸುತ್ತೆ ರಾಜಕಾರಣದಲ್ಲಿ ಜಗದೀಶ್ ಶೆಟ್ಟರ್ ಹೋಗ್ತಾರೆ ಅಂತ ಯಾರಿಗೂ ಅನಿಸಿರಲಿಲ್ಲ, ಹೋದರು, ವಾಪಸ್ ಬಂದರು. ರಾಜಕಾರಣದಲ್ಲಿ ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. RSS ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು DVS ಪುತ್ತೂರಿನಲ್ಲಿ MLA ಆಗಿದ್ದರು, ನಂತರ ಮುಖ್ಯಮಂತ್ರಿವರೆಗಾದರು, ನಂತರ ಬೆಂಗಳೂರು ಉತ್ತರದಿಂದ 2 ಬಾರಿ ಸಂಸದರಾದರು. ಏನು ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಗೊತ್ತಾಗತ್ತೆ ಅಂತ ಅನ್ಸುತ್ತೆ. ಅವರು ಸ್ವಯಂ ನಿವೃತ್ತಿ ಘೋಷಿಸಿದ್ರು, ಮತ್ತೆ ಆ್ಯಕ್ಟಿವ್ ಆದರು. ಈಗ ಬೇರೆ ಪಾರ್ಟಿಯ ಆಫರ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದ BJP ನಾಯಕರದ್ದು ಚೆನ್ನಾಗಿರುತ್ತೆ ಒಂದು ರೀತಿ. ಬಿಜೆಪಿಯಲ್ಲಿ ಏನಾಗುತ್ತೆ ಅನ್ನೋದು ಬಿಜೆಪಿಗೆ ಕರ್ನಾಟಕದ BJPಯಲ್ಲಿ ಪಾಪ ಕಾರ್ಯಕರ್ತರದ ಸಮಸ್ಯೆ ಅಲ್ಲ, ನಾಯಕರದೇ ಸಮಸ್ಯೆ, ಜಿಲ್ಲಾ ನಾಯಕರದ್ದು ಸಮಸ್ಯೆ ಇಲ್ಲ. ಈ ಯಾರು ಪಾರ್ಟಿಯನ್ನು ನಡೆಸಬೇಕಲ್ಲ, ಕೋರ್ ಕಮಿಟಿ, ಅವ್ರದ್ದೇ ಸಮಸ್ಯೆ ಇದೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಇನ್ನೊಬ್ಬರ ಬಗ್ಗೆ ಒಬ್ಬರು ಚಿಂತೆ ಮಾಡಲ್ಲ. ವಿಚಿತ್ರ ಕರ್ನಾಟಕದ BJPಯ ಸಮಸ್ಯೆಗಳಿವೆ. ಬಗೆಹರಿಯೋದು ಸಮಸ್ಯೆ. ರಾಷ್ಟ್ರೀಯ BJPದು ಒಂದು ಸಲ ಹೀಗೆ ಸಮಸ್ಯೆ ಇತ್ತು. ನೀವು ಅಟಲ್ಜಿ ಹೋದ್ಮೇಲೆ ಒಂದು ರೀತಿ ಫ್ರೀ ಫಾರ್ ಆಲ್ ಆಗಿಬಿಡ್ತು. ಸುಷ್ಮಾ ಸ್ವರಾಜ್ ಕಂಡ್ರೆ ವೆಂಕಯ್ಯಗಾಗಲ್ಲ, ವೆಂಕಯ್ಯ ಕಂಡ್ರೆ ಅರುಣ್ ಜೇಟ್ಲಿಗಾಗಲ್ಲ, ಅರುಣ್ ಜೇಟ್ಲಿ ಕಂಡ್ರೆ ಇನ್ನೊಬ್ರಿಗಾಗಲ್ಲ. ನರೇಂದ್ರ ಮೋದಿ ಬಂದಮೇಲೆ ಆ ಸಮಸ್ಯೆ ಬಗೆಹರಿತು. ಕರ್ನಾಟಕದ BJPಯಲ್ಲಿ ಯಡಿಯೂರಪ್ಪನವರ ನಂತರ ಈಗ ವಿಜೇಂದ್ರ ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ರೈಟ್, ಕರೆಕ್ಟ್. ಹಾಗಾಗಿ ಇಲ್ಲೊಬ್ಬ ನಾಯಕ ಇಲ್ಲರಿ ಇದು ಮಾಡಬೇಡಿ ಅಂತ ಹೇಳೋ ನಾಯಕರೇ ಇಲ್ಲ. ಎಲ್ಲವೂ ದಿಲ್ಲಿವರೆಗೆ ಹೋಗ್ಬೇಕು, ಇಲ್ಲಿಂದ ದಿಲ್ಲಿ ಕಮ್ಯುನಿಕೇಟ್ ಆಗಬೇಕು, ದಿಲ್ಲಿಯಿಂದ ಇಲ್ಲಿ ಕಮ್ಯುನಿಕೇಟ್ ಆಗಬೇಕು. ಆ ಸಮಯದಲ್ಲಿ ಇವೆಲ್ಲ ಗಲಾಟೆ ನಡೆಯುತ್ತೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಬಿಹಾರಕ್ಕೆ ಹೋಗೋಣ. ಬಿಹಾರದಲ್ಲಿ ಮೈತ್ರಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.